ನಮಸ್ಕಾರ. ನಾನು ವೈದ್ಯ ಸಮರ್ಥರಾವ್ ಬಸವನಗುಡಿ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಒಂದು ತುಂಬ ಮುಖ್ಯವಾಗಿರೋ ಕಾಯಿಲೆ ಭಗಂಧರ ಅಂತ, ಏನಲ್ ಫಿಸ್ಟುಲಾ ಅಲ್ಲಿ ನಾವು ಏನೇನು ಮಾಡೋದ್ರಿಂದ ಈ ಕಾಯಿಲೆಗೆ ಪರಿಹಾರ ಕಾಣಬಹುದು. ನಾನು ಹಿಂದೆ ಹೇಳ್ದಂಗೆ ಆಯುರ್ವೇದದಲ್ಲಿ ಭಗಂಧರಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸ್ವಲ್ಪ ಸ್ಲೋ ಆಗಿದೆ, ಆದರೆ ಲಾಂಗ್ ಟರ್ಮ್ ತೊಗೊಂಡ್ರೆ ಭಗಂಧರಕ್ಕೆ ಪರ್ಮನೆಂಟ್ ಸೊಲ್ಯೂಷನ್. ಈ ಫಿಸ್ಟುಲಾ, ಏನಲ್ ಫಿಸ್ಟುಲಾ ಆಗಿರೋರಂತೂ ಎಲ್ಲ ಕಡೆ ಓಡಾಡಿ ಎಲ್ಲ ಥರದ ಸರ್ಜರಿ ಮಾಡ್ಕೊಂಡು ಇನ್ನೂ ವಾಸಿ ಆಗಿರಲ್ಲ. ಇನ್ನೂ ಪಸ್ ಬರ್ತಾ ಇರುತ್ತೆ, ಇನ್ನೂ ನೋವು ಬರ್ತಾ ಇರುತ್ತೆ, ಇನ್ನೂ ಅದರಲ್ಲಿ ಕೆಲವು ಸಲ ಅವಾಗವಾಗ ಸಿಚುಯೇಷನ್ಸ್ ಇದ್ದೇ ಇರುತ್ತೆ, ಆಬ್ಸಸ್ ಸಿಚುಯೇಷನ್ ಇದ್ದೇ ಇರುತ್ತೆ. ನಿಮ್ಮ ಬಟ್ ಹೋಲು ಅಂದರೆ ನಿಮ್ಮ ಮೋಷನ್ ಹೋಗೋ ಜಾಗದಲ್ಲಿ ಒಳಗಡೆಯಿಂದ ಅಲ್ಲೊಂದು ಓಪನಿಂಗ್ ಆಗಿಬಿಟ್ಟು ಈಚೆ ಸ್ಕಿನ್ವರೆಗೂ ಬರುತ್ತೆ. ಅದೊಂದು ಟ್ರ್ಯಾಕ್ಟ್ ಅಂತ ಒಂದು ಕ್ರಿಯೇಟ್ ಆಗಿರುತ್ತೆ. ಜನರಲಾಗಿ ಒಳಗಡೆ ಪೆರಿಯೇನಲ್ ಆಬ್ಸಸ್ ಅಂತ ಕರಿತೀವಿ. ಅಲ್ಲಿ ಕೀವ್ ಥರ ಕಟ್ಕೊಂಡ್ಬಿಟ್ಟಿರುತ್ತೆ, ಇನ್ಫೆಕ್ಷನ್ ಆಗಿ ಅದು ತಿರ್ಗಾ ಅದ್ರ ಹೊರಗೆ ಬರಬೇಕು, ಅದಕ್ಕೆ ಒಂದು ದಾರಿ ಮಾಡ್ಕೊಂಡು ಈಚೆ ಬಂದುಬಿಟ್ಟಿರುತ್ತೆ. ಅದು ಟ್ರ್ಯಾಕ್ಟ್ ಆಗಿರುತ್ತೆ. ಆ ಟ್ರ್ಯಾಕ್ಟ್ ಯಾವಾಗಲೂ ಇನ್ಫೆಕ್ಟೆಡೇ ಇರುತ್ತೆ, ಅಲ್ಲಿಂದ ಕೀವ್ ಬರ್ತಾನೆ ಇರುತ್ತೆ, ವಾಸಿ ಆಗಲ್ಲ. ಇಂಥ ಸಿಚುಯೇಷನಲ್ಲಿ ನೀವು ಆಹಾರ ವಿಹಾರನ ಸರಿ ಮಾಡ್ಕೊಬೇಕು. ಆಯುರ್ವೇದ ಹೇಳುತ್ತೆ, ಆಯುರ್ವೇದದಲ್ಲಿ ಒಳ್ಳೆ ಔಷಧಿಗಳಿವೆ. ಇದಕ್ಕೆ ಈ ಕಾಯಿಲೆಗೆ ಒಳ್ಳೊಳ್ಳೆ ತುಪ್ಪಗಳು, ಲೇಹಗಳು, ಟಾನಿಕ್ಗಳು, ಮಾತ್ರೆಗಳು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಾವು ಇದಕ್ಕೆ ಒಂದು ತೈಲಪೂರ್ಣ ಪ್ರೊಸೀಜರ್ ಅಂತ ಒಂದು ಮಾಡ್ತೀವಿ. ಒಂದು ಮೆಡಿಕೇಟೆಡ್ ತುಪ್ಪ ಎಣ್ಣೆನ ತೊಗೊಂಡು ನಿಮ್ಮ ಮೋಷನ್ ಗೋಯಿಂಗ್ ಏರಿಯಲ್ಲಿ ತುಂಬುತ್ತೀವಿ. ಟೆಂಪ್ರರಿ, ಆರಾಮಾಗಿರುತ್ತೆ, ಏನೂ ತೊಂದರೆ ಇರಲ್ಲ. ಈ ತುಂಬ ಪ್ರೊಸೀಜರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಆಗ ಈ ಫಿಸ್ಟುಲಾ ಓಪನಿಂಗ್ ಒಳಗಡೆ ಹೋಗಿ ಈ ತುಪ್ಪ ಶೋಧನ ಮಾಡುತ್ತೆ. ಶೋಧನ ಅಂದರೆ ಇನ್ಫೆಕ್ಷನ್ನ ಕ್ಲೀನ್ ಮಾಡುತ್ತೆ, ರೋಪಣ ಮಾಡುತ್ತೆ, ಅಟ್ರಾಕ್ಟನ್ನ ಹೀಲ್ ಮಾಡುತ್ತೆ. ಹೀಗೆ ಒಳ್ಳೊಳ್ಳೆ ಥರದ್ದು ಔಷಧಿಗಳು ಅದೆಲ್ಲ ಇದೆ. ಆದರೆ ಡಾಕ್ಟ್ರೆ, ಆಹಾರದಲ್ಲಿ ನಾನು ಏನು ಮಾಡಲಿ? ಸೊ ನಾನು ಇದನ್ನು ಪ್ರಾಬ್ಲಮ್ನ ಪರಿಪೂರ್ಣವಾಗಿ ಸಾಲ್ವ್ ಮಾಡ್ಬೋದು ಅಂತ ಕೇಳಿದಾಗ, ಮೊದಲನೇದು ಉಪವಾಸ ಮಾಡೋದು ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಲಂಘನಂ ಪರಮೌಷಧಂ ಅಂತ ಹೇಳ್ತೀವಿ. ಉಪವಾಸ ಮಾಡೋದು ಎಲ್ಲ ಥರದ್ದು ಕಾಯಿಲೆಗಳು ವಾಸಿಯಾಗತ್ತೆ ಅಂತ. ನೀವು ಹಸುವಲ್ಲಿದ್ದಾಗ ಉಪವಾಸ ಮಾಡಿದಾಗ ಮೊದಲು ನಿಮ್ಮ ಹೊಟ್ಟೆಯಲ್ಲಿ ಏನೇನು ಡೈಜೆಷನ್ ಸರಿಗಾಗದೇ ಇರುತ್ತೋ ಅದೆಲ್ಲ ಡೈಜೆಷನ್ ಆಗುತ್ತೆ. ಹಾಗೆ ನಿಮ್ಮ ಚಿಕ್ಕ ನಾಡಿಗಳು, ಶ್ರೋತಸ್ಸು, ಎಲ್ಲ ಚಾನಲ್ಸ್ ಏನೇನಿದೆ ದೇಹದಲ್ಲಿ ಅಲ್ಲೆಲ್ಲ ಹಳೇದೇನಾರು ಇದ್ದರೆ ಎಲ್ಲ ಡೈಜೆಷನ್ ಆಗುತ್ತೆ. ಅದ ನಂತರ ಅಗ್ನಿ ಏನು ಡೈಜೆಸ್ಟ್ ಮಾಡುತ್ತೆ? ಎಲ್ಲ ಥರದ್ದು ನಿಮ್ಮ ದೋಷಗಳನ್ನ ಡೈಜೆಸ್ಟ್ ಮಾಡಿಬಿಡುತ್ತೆ. ವಾತ ಪಿತ್ತ ಕಫಾನ ಡೈಜೆಸ್ಟ್ ಮಾಡುತ್ತೆ. ವಾತ ಪಿತ್ತ ಕಫಾನೇ ಎಲ್ಲ ಥರದ್ದು ರೋಗಕ್ಕೆ ಮೂಲ ಕಾರಣ. ಅದೇ ಡೈಜೆಸ್ಟ್ ಅದಕ್ಕೆ ಕಾಯಿಲೆನೇ ವಾಸಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಉಪವಾಸ, ಫಾಸ್ಟಿಂಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗು, ಇದೆಲ್ಲ ಸ್ವಲ್ಪ ಉಪವಾಸ ಮಾಡೋದ್ರಿಂದ ನಿಮ್ಮ ಫಿಸ್ಟುಲಾಗೆ ಒಂದು ಸ್ವಲ್ಪ ಪಚನೆ ಆಗೋಕ್ಕೆ, ಆ ಪಸ್ಸು ಇನ್ಫೆಕ್ಷನ್ ಪಚನೆ ಆಗೋದಕ್ಕೆ ಒಂದು ಚಾನ್ಸ್ ಕೊಡ್ತೀರಾ. ಎರಡನೇದು, ಅನ್ನ ಚೆನ್ನಾಗಿ ಸೇವನೆ ಮಾಡಿ. ಅನ್ನ ಸೇವನೆ ಮಾಡೋದ್ರಿಂದ ಆ ಫಿಸ್ಟುಲಾ ಸ್ವಲ್ಪ ಹೀಲ್ ಆಗೋಕ್ಕೆ ಚಾನ್ಸ್ ಆಗುತ್ತೆ, ಆರಾಮಾಗಿ ಪಚನೆ ಆಗುತ್ತೆ. ಆಹಾರ ಆದಷ್ಟು ಗಂಜಿ ರೂಪದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಅನ್ನ ಚೆನ್ನಾಗಿ ಅದನ್ನು ಕಿವುಚ್ಬಿಟ್ಟು ಗಂಜಿ ರೂಪದಲ್ಲಿ ಮಾಡಿದ್ರೆ ಬೇಗ ಡೈಜೆಷನ್ ಆಗುತ್ತೆ, ಸ್ಮೂತಾಗಿ ಎಕ್ಸ್ಕ್ರೀಷನ್ ಆಗುತ್ತೆ. ಇದಕ್ಕೆ ಗಂಜಿಗಳು ಪಥ್ಯ ಅಂತ ಹೇಳ್ತಾರೆ. ಈ ಗಂಜಿಯಲ್ಲಿ ಅನ್ನ ಮತ್ತು ಇನ್ನೊಂದೇನು ಅಂದರೆ ಹೆಸರು ಬೇಳೆ, ಮೂಂಗ್ ದಾಲ್ ಅಂತ ಕರಿತೀವಿ ಅದನ್ನು. ಈ ಹೆಸರು ಬೇಳೆ ಕೂಡ 3 ದೋಷಗಳನ್ನು ಕಮ್ಮಿ ಮಾಡುತ್ತೆ, ವಾತ ಪಿತ್ತ ಕಫ. ಸೊ ಇದು ಒಂದು ಪಥ್ಯ. ಈ ಭಗಂಧರ ಕಾಯಿಲೆಯಲ್ಲಿ ಇದು ಒಂದು ಪಥ್ಯ. ಎಳೆ ಮೂಲಂಗಿ, ಬಲ್ತಿರೋ ಮೂಲಂಗಿ ಅಲ್ಲ. ಬಲ್ತಿರೋ ಮೂಲಂಗಿ ತೊಗೊಂಡು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಎಳೆ ಮೂಲಂಗಿ ಸೇವನೆ ಮಾಡಬೇಕು. ಎಳೆ ಮೂಲಂಗಿ ಸೇವನೆ ಮಾಡೋದ್ರಿಂದ ಭಗಂಧರ ಹಾಗೂ ಪೈಲ್ಸಲ್ಲಿ ಹಿತಕಾರ. ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಇದು 2 ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಭಗಂಧರ ಬೇಗ ವಾಸಿಯಾಗತ್ತೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಈ ಪೈಲ್ಸ್ ಪ್ರಾಬ್ಲಮಲ್ಲಿ ಎಳ್ಳೆಣ್ಣೆ ಬಳಸಬಾರ್ದು, ಆದರೆ ಸಾಸಿವೆ ಎಣ್ಣೆ ಬಳಸ್ಬೋದು ಅಂತ ಹೇಳಿದ್ದೆ. ಈ ಸಲ ಸಾಸಿವೆ ಎಣ್ಣೆ, ಎಳ್ಳೆ ಎಣ್ಣೆ ಎರಡೂ ಬಳಸಿ. ಈ ಟ್ರ್ಯಾಕ್ಟ್ಗಳಿದ್ದಾಗ, ಪಸ್ ಬರೋವಾಗ, ನೋವು ಬರೋವಾಗ ನೀವು ಇದು 2ನ್ನ ಉಪಯೋಗಿಸ್ಕೊಬೋದು. ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟು ಪರೀಕ್ಷೆ ಮಾಡಿಸಿ. ತುಪ್ಪ ಸೇವನೆ ಮಾಡೋದು ತುಂಬ ಒಳ್ಳೆಯದು. ನಮ್ಮ ಗ್ರಂಥಗಳಲ್ಲಿ ಒಳ್ಳೊಳ್ಳೆ ಗಿಡಮೂಲಿಕೆಗಳು ಹಾಕಿರೋ ತುಪ್ಪಗಳಿವೆ. ಈ ತುಪ್ಪಗಳು ಕಷಾಯ ರಸ ಉಳ್ಳ, ತಿಕ್ತರಸ ಉಳ್ಳ ತುಪ್ಪಗಳು ಅದ್ಭುತವಾಗಿ ಭಗಂಧರ ಅಂತ ಕಾಯಿಲೆನ ಬೇರಿಂದ ಕಿತ್ತಾಕತ್ತೆ. ಇದನ್ನು ನೀವು ಸ್ವಲ್ಪ ಕಾನ್ಸ್ಟೆಂಟಾಗಿ ಸೇವನೆ ಮಾಡಬೇಕು, ಹೆಲ್ಪ್ ಆಗುತ್ತೆ.
ಮತ್ತೊಂದು ಹೆಲ್ಪ್ ಆಗೋದೇನು ಅಂದರೆ ಜೇನುತುಪ್ಪ ಸೇವನೆ ಮಾಡೋದು. ಜೇನುತುಪ್ಪ ಕೂಡ ಆ್ಯಂಟಿ ಮೈಕ್ರೋಬಿಯಲ್ಲು, ಆ್ಯಂಟಿ ವೈರಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಇದು ಸಾಕಷ್ಟು ಪ್ರಾಪರ್ಟಿ ಇದೆ. ಜೇನುತುಪ್ಪ ಕೂಡ ಸೇವನೆ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಮತ್ತೊಂದು ಎಲ್ಲ ಥರದ್ದು ಪಡವಲಕಾಯಿ, ಹಾಗಲಕಾಯಿ, ಅವೆಲ್ಲ ಸೇವನೆ ಮಾಡೋದು ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನುಗ್ಗೆಕಾಯಿ ತುಂಬ ಒಳ್ಳೆಯದು. ನುಗ್ಗೆಕಾಯಿ ಸೇವನೆ ಮಾಡೋದು ರೂಟ್ ಕಾಸಿಂದ ನಿಮ್ಮ ಭಗಂಧರ ಕಾಯಿಲೆನ ವಾಸಿ ಮಾಡ್ಬೋದು. ಆಯುರ್ವೇದದಲ್ಲಿ ಪಂಚಕರ್ಮ ಬಳಸಿ ಶೋಧನೆ ಮಾಡಬೇಕು ದೇಹನ. ಆ ಕೊಳಕಿರೋದೆಲ್ಲ ಶೋಧನೆ ಮಾಡಿ 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 ಭಗಂಧರ ಬೇಗ ವಾಸಿಯಾಗತ್ತೆ. ಒಳ್ಳೆ ಡಾಕ್ಟ್ರ್ ಹತ್ರ ಬನ್ನಿ. ನನ್ನ ಹತ್ರ ಬಂದಾಗ ಅದನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನಾನು ಔಷಧಿ ಕೊಡ್ತೀನಿ. ಭಗಂಧರ ಕಂಪ್ಲೀಟಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬೇಗ ವಾಸಿಯಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ